ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ರೀಫಾಗಿ HTML ಬಗ್ಗೆ ತಿಳಿಸ್ತಾ ಇದ್ದೀನಿ. ಸ್ಕ್ರ್ಯಾಚಲ್ಲಿ ನಾವು ಯಾರೆಲ್ಲ HTMLನ ಓದ್ಬೋದು ಅಂತ ನಾವು ಫಸ್ಟ್ ನೋಡೋಣ. ಒಂದು CS ಮಾಡಿರೋದು, CS ಅವರು ಅಂದರೆ ಇಂಜಿನಿಯರಿಂಗ್ ಮಾಡಿರೋಗಿರ್ಬೋದು, ನೆಕ್ಸ್ಟು BCA MCA ಆಗಿರ್ಬೋದು, ನೆಕ್ಸ್ಟ್ CS ಅಲ್ಲಿ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಇನ್ನೊಂದಿದೆ, ಅದನ್ನು ISE ಅಂತ ಕರಿತೀವಿ, ಆ ಒಂದು ಬ್ರ್ಯಾಂಚರು ಆಗಿರ್ಬೋದು. ಈ ಎಲ್ಲ ಬ್ರ್ಯಾಂಚಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ HTML ವಾಟ್ ಎವರ್ ಇಟ್ ಮೇ ಬಿ ಅವರು ಕಲಿಬೋದು. ಓಕೆ, ನೆಕ್ಸ್ಟು ಮೆಕ್ಯಾನಿಕಲು, ಸಿವಿಲ್ ಅವರು ಯಾವುದೇ ಬ್ರ್ಯಾಂಚ್ ಅವರು ಎಂಬುದಾಗಿ ಯಾವುದೇ ಒಂದು ಕ್ಲಾಸಿಫೈ ಮಾಡೋದಿಲ್ಲ. ಸೊ ಯಾವುದೇ ಬ್ರ್ಯಾಂಚರ್ ಸಮೇತ ಈ ಒಂದು HTML ಕಲಿಬೋದು. ಇದು ವೆರಿ ಯೂಸ್ಫುಲ್ ಆಗಿದೆ ಆ್ಯಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಓಕೆ, ಸ್ಕ್ರ್ಯಾಚಲ್ಲಿ ಯಾರು ಬೇಕಾದರೂ ಕಲಿಬೋದು, ಅಂದರೆ ಸ್ಟಾರ್ಟಿಂಗಿಂದ ಯಾರು ಬೇಕಾದರೂ ಕಲಿಬೋದು. ಒಂದು ಕೋರ್ಸ್ ಔಟ್ಲೈನ್ ನೋಡೋಣ. ನಾನು ಇವತ್ತು ಏನೇನೆಲ್ಲ ತಿಳಿಸ್ತೀನಿ ಎಂಬುದಾಗಿ ಇಲ್ಲಿ ಆಲ್ರೆಡಿ ಇದೆ. ಫಸ್ಟು HTML ಅಂದರೆ ಏನಂತ ನೋಡೋಣ. ನೆಕ್ಸ್ಟು ಫೀಚರ್ಸ್ ಆಫ್ HTML ಅಂದರೆ ಏನಂತ ನೋಡೋಣ. ಒಂದು HTML ಯಾವ ಥರ ಹಿಸ್ಟ್ರಿ ಎಂಬುದಾಗಿ ನೋಡೋಣ. HTML ಟ್ಯಾಗ್ಸ್ ನೋಡೋಣ, HTML ಆಟ್ರಿಬ್ಯೂಟ್ಸ್ ನೋಡೋಣ, ಸ್ಟ್ರಕ್ಚರ್ ಆಫ್ HTML ನೋಡೋಣ, ನೆಕ್ಸ್ಟು HTML ಪ್ಯಾರಾಗ್ರಾಫ್ ಆ್ಯಂಡ್ ಬ್ರೇಕ್ ಎಂಬುದಾಗಿ ನೋಡೋಣ. ಇದು ಎಲ್ಲ ಮತ್ತು HTML ಯಾವ ಥರ ಇಮೇಜ್ ಹಾಕೋದು, HTMLಲ್ಲಿ ಲೀಸ್ಟ್ ಅಂದರೆ, HTML ಟೇಬಲ್ಸ್ ಅಂದರೆ, ಫಾರ್ಮ್ಸ್ ಅಂದರೆ, ಇವೆಲ್ಲ ಏನು ಅಂತ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಲಾಸ್ಟ್ ಕ್ಲಾಸಲ್ಲಿ ನಾನೊಂದು ವೀಡಿಯೋ ಮಾಡಿದ್ದೀನಿ HTML ಬಗ್ಗೆ. ಅದರಲ್ಲಿ ಯಾವ ಥರ ಒಂದು ನೆಕ್ಸ್ಟು ನಾನೊಂದು ವಿಡಿಯೋ ಇದೆ, ಅದರಲ್ಲಿ ಟ್ಯಾಗ್ಸ್ ಸಹ ನಾನು ಮಾಡಲಿಕ್ಕಿದ್ದೀನಿ. ಆಲ್ರೆಡಿ ಸಮ್ ಟ್ಯಾಗ್ಸ್ ನಾನು ಆಲ್ರೆಡಿ ರಿಟರ್ನ್ ಮಾಡಿದ್ದೀನಿ, ಬಟ್ ಇನ್ನೊಂದು ಸಲ ನಾನು ನೀಟಾಗಿ ರಿಟರ್ನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ವಾಟ್ ಈಸ್ ವೆಬ್ ಟೆಕ್ನಾಲಜಿ ಅಂತ ನೋಡೋದಾದರೆ, ಇವಾಗ HTML ಅಂತಂದರೆ ನಾವೇನು ಅಂತ ನೋಡಿದ್ವಿ. HTML ಅಂತಂದರೆ ಇದು ಯಾವ ಥರ ವೆಬ್ ಟೆಕ್ನಾಲಜಿಲಿ ಯಾವ ಥರ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ವಾಟ್ ಈಸ್ ವೆಬ್ ಟೆಕ್ನಾಲಜಿ? ಇನ್ 1991 ಏನಾಗುತ್ತಪ್ಪ ಅಂದರೆ ಟಿಮ್ ಬರ್ನರ್ಸ್-ಲೇ ಅನ್ನೋರು HTMLನ ಇಂಟ್ರಡ್ಯೂಸ್ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದು, ಇಲ್ಲಿ ಒಂದು ಸ್ಕೆಲಿಟನ್ ಕಾಣಿಸ್ತಾ ಇದೆ. ಈ ಒಂದು ಸ್ಕೆಲಿಟನಲ್ಲಿ ಯಾವುದೇ ಮೇಲ್ಗಡೆ ಪಾರ್ಟ್ಸ್ ಇಲ್ಲ. ಸೊ HTML ಇದಕ್ಕೆ ನಾವು ರೆಫರ್ ಮಾಡಿದ್ದೀವಿ, ಅಥವಾ ಇದನ್ನು ಒಂದು ಏನು ಸ್ಕೆಲಿಟನ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ, ಈ ಥರ ಒಂದು HTML ಅಂತ ಹೇಳ್ಬೋದು ನಾವು. ಓಕೆ, ಒಂದು ಲೇಔಟು, ಒಂದು ಸ್ಟ್ರಕ್ಚರ್ಗೆ HTML ಅಂತ ಕರಿತೀವಿ. ನೆಕ್ಸ್ಟು 1994 ಸಹ ಒಬ್ಬರು CSSನ ಇದು ಮಾಡ್ತಾರೆ. ಇವಾಗ HTML, CSS, ನೆಕ್ಸ್ಟ್ ಜಾವಾ ಸ್ಕ್ರಿಪ್ಟ್ ಸೇರಿನೇ ಒಂದು ವೆಬ್ ಟೆಕ್ನಾಲಜಿ ಆಗೋದು. ಸೊ ನಾನು ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 1994 ಆ್ಯಕ್ಟನ್ ಅನ್ನೋರು ಏನು ಮಾಡ್ತಾರಪ್ಪ ಅಂದರೆ CSSನ ಇಂಟ್ರಡ್ಯೂಸ್ ಮಾಡ್ತಾರೆ. CSS ಅಂದರೆ ಏನಪ್ಪ ಅಂದರೆ ಡಿಸೈನ್, ಮೇಕಪ್. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು, ಇವಾಗ ಅಲ್ಲಿ ಮೇಲ್ಗಡೆ ಬರೀ ಒಂದು ಸ್ಟ್ರಕ್ಚರ್ ಕಾಣಿಸ್ತಾ ಇದೆ, ಒಂದು ಸ್ಕೆಲಿಟನ್ಗೆ. ಇವಾಗ ಮೇಲ್ಗಡೆ ಇರ್ತಕ್ಕಂಥ ಪಾರ್ಟ್ಗಳು ಏನಾಗಿದೆ, ಹ್ಯಾಡ್ ಆಗಿದೆ, ಅಂದರೆ ಡಿಸೈನ್ ಆಗಿದೆ, ಅಂದರೆ ಒಂದು ಕಲರ್ ಕಾಣಿಸ್ತಾ ಇದೆ, ಒಂದು ಮೇಕಪ್ ಕಾಣಿಸ್ತಾ ಇದೆ. ಅದನ್ನು ನಾವು CSS ಅಂತ ಕರಿತೀವಿ. ಇದು ನಾವು ಪ್ರಾಕ್ಟಿಕಲಾಗಿ ಹೇಳ್ಬೇಕಪ್ಪ ಅಂತಂದರೆ HTML ಅಂತಂದರೆ, ಫಾರ್ ಎಕ್ಸಾಂಪಲು ಇವಾಗ ನಾವು ಒಂದು ಫ್ಲಿಪ್ಕಾರ್ಟ್ ಎಕ್ಸಾಂಪಲ್ ತಗೊಂಡ್ರೆ, ನಾವೊಂದು ಕಾಮರ್ಸ್ ವೆಬ್ಸೈಟ್ಗಳನ್ನ ತಗೊಂಡ್ರೆ, ನಮಗೆ ಅಲ್ಲಿ ಕೆಲವೊಂದು ಏನು ನಾವು ಪ್ರಾಡಕ್ಟ್ಸ್ನ ಬೈ ಮಾಡಬೇಕಂತ ಇರ್ತೀವೋ ಆ ಒಂದು ಪ್ರಾಡಕ್ಟ್ಸ್ಗಳು ಕಾಣ್ತಾ ಇರುತ್ತೆ. ಬಟ್ ನಾವು ಅಲ್ಲಿ ಕಾರ್ಟಿಗೆ ನಾವು ಆ್ಯಡ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ನಾವು ಇಲ್ಲಿ ಕ್ಲಿಕ್ ಮಾಡಿದರೆ ಕಾರ್ಟಿಗೆ ಹೋಗುತ್ತೆ. ನೆಕ್ಸ್ಟ್ ಕಾರ್ಟ್ ಆದಮೇಲೆ ಒಂದು ಪೇಮೆಂಟ್ ಲಿಸ್ಟ್ ಹೋಗುತ್ತೆ. ಈ ಥರ ಎಲ್ಲ ಏನು ಬ್ಯಾಕ್ ಎಂಡಲ್ಲಿ ಒಂದು ಪ್ರೋಸೆಸ್ ನಡೀತಾ ಇದೆಯೋ ಅದನ್ನು ನಾವು ಇದೇನು HTML ಅಂತಂದರೆ ಮೇಲ್ಗಡೆ ಫ್ರಂಟ್ ಎಂಡ್ ಅಷ್ಟೇ ನಾವು HTML ಅಂತ ಕರಿತೀವಿ. ಅದಕ್ಕೆ ನಾವೇನು ಕಲರ್ಸು, ಕೋಡಿಂಗು, ಏನು ಡಿಸೈನಾಗೆಲ್ಲ ಕಾಣಿಸ್ತದೆ ಅದನ್ನು CSS ಅಂತ ಕರಿತೀವಿ. ಓಕೆ, ಇದನ್ನು ಫ್ರಂಟ್ ಎಂಡ್ ಅಂದರೆ ಏನು, ಬ್ಯಾಕ್ ಎಂಡ್ ಅಂದರೆ ನಾನೊಂದು ವೀಡಿಯೋ ಸಹ ಮಾಡಿದ್ದೀನಿ. ನೆಕ್ಸ್ಟು CSS ಬಗ್ಗೆ ಗೊತ್ತಾಯ್ತು. ಒಂದು ಡಿಸೈನ್, ಒಂದು ಮೇಕಪ್ ಅಂದರೆ ಆ ಒಂದು ಕಲರ್, ಅಂದರೆ ಇವಾಗ ಒಂದೇನಾದರೂ ನಾವು ಲೆಟರ್ಸ್ ಬರಿತಾ ಇದ್ದೀವಿ, ಒಂದು ಇದನ್ನು ಬರಿತಾ ಇದ್ದೀವಪ್ಪ ಅಂತಂದರೆ ಅದಕ್ಕೊಂದು ಕಲರ್ ಆ್ಯಡ್ ಮಾಡೋದು, ಅದೊಂದು ಸ್ಟೈಲ್ ಆ್ಯಡ್ ಮಾಡೋದು, ಏನೇ ಒಂದು ಅದು ಚೆನ್ನಾಗಿ ಕಾಣಲಿ ಅಂತ ಮಾಡ್ತೀವಲ್ಲ ಅದನ್ನು CSS ಅಂತ ಕರಿತೀವಿ. ನೆಕ್ಸ್ಟು 1995 ಸಹ ಬ್ರೆನ್ನರ್ ರಿಚೆ ಅನ್ನೋರು ಸಹ ಏನು ಮಾಡ್ತಾರೆ, ಜಾವಾ ಸ್ಕ್ರಿಪ್ಟ್ ಅನ್ನೋನ ಮೋಚಾ ಅಂತ ಕರೀತಾರೆ. ಫಸ್ಟ್ ನೇಮ್ ಆಫ್ JS is ಮೋಚಾ. ಓಕೆ, you can type this one, you can written this one. The first name of JS is ಮೋಚಾ ಅಂತ ಕರಿತೀವಿ. ನೆಕ್ಸ್ಟು ಇವರು ಜಾವಾ ಸ್ಕ್ರಿಪ್ಟ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಜಾವಾ ಸ್ಕ್ರಿಪ್ಟ್ ಅಂದರೆ ದಿಸ್ ಒನ್ ಇಸ್ ಆ್ಯಕ್ಷನ್ ಆರ್ ವ್ಯಾಲಿಡೇಷನ್. ಇಲ್ಲ ನೋಡ್ಬೋದು, ಫಸ್ಟಿಗೆ HTML ಅಂದರೆ ಒಂದು ಸ್ಕೆಲಿಟನ್ ಅಂತ ಹೇಳಿ ಅದಕ್ಕೊಂದು ಕಲರ್ ಡಿಸೈನ್ ತುಂಬ್ತಾ ಇದ್ವಿ. ಈ ಒಂದು ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ, ಅದಕ್ಕೊಂದು ಜೀವ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲು ನೀವು ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿದ್ದೀರಾ, ನೆಕ್ಸ್ಟು ಅದನ್ನು ಕಲರ್ ಎಲ್ಲ ಆ್ಯಡ್ ಮಾಡಿದ್ದೀರಾ, ಅದು ಬಟ್ ಬೇರೆಯವ್ರಿಗೆ ಶೋ ಆಗ್ತಾಯಿಲ್ಲ. ಈ ಥರ ಶೋ ಆಗಬೇಕು, ಈ ಥರ ಎಲ್ಲ ಇದು ಮಾಡಬೇಕಾದ್ರೆ ಅದಕ್ಕೆ ನಾವು ಜಾವಾ ಸ್ಕ್ರಿಪ್ಟ್ನ ಆ್ಯಡ್ ಮಾಡಬೇಕು. ಅದಕ್ಕೆ ನಾವು ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ತೀವಿ. ಇದು HTML, CSS ಆ್ಯಂಡ್ ಜಾವಾ ಸ್ಕ್ರಿಪ್ಟ್ ಸೇರಿ ವೆಬ್ ಟೆಕ್ನಾಲಜಿ ಅಂತ ನಾವು ಕರಿತೀವಿ. ಓಕೆ, ವೆಬ್ ಟೆಕ್ನಾಲಜಿ ಅಂದರೆ ಏನು ಅಂತ ಗೊತ್ತಾಯಿತು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಆಲ್ರೆಡಿ ಲಿಟಲ್ ಬಿಟ್ ಹೇಳಿದೆ, ಬಟ್ ಇಲ್ಲಿ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಫ್ರೆನ್ಸ್ ಬಿಟ್ವೀನ್ HTML ಆ್ಯಂಡ್ CSS. ನೆಕ್ಸ್ಟ್ ಜಾವಾ ಸ್ಕ್ರಿಪ್ಟ್ಗೆ ಡಿಫ್ರೆನ್ಸ್ ಹೇಳ್ತೀವಿ. ಓಕೆ, ಇಲ್ಲ ನೋಡ್ಬೋದು, HTML ಅಂದರೆ ಸ್ಟ್ರಕ್ಚರ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು, HTMLಗೆ ಇಲ್ಲಿ ನೋಡಿ, HTMLಗೆ ಏನೂ ಇಲ್ಲ, ಎಲ್ಲ ಎಂಟಿ ಇದೆ. ಓಕೆ, ಅದೇ HTML ಪ್ಲಸ್ CSS ಆ್ಯಡ್ ಮಾಡಿದರೆ ಸ್ವಲ್ಪ ಕಲರ್ ಇದೆ.
ಓಕೆ. ನೆಕ್ಸ್ಟ್ HTML ಪ್ಲಸ್ ಜಾವಾ CSS ಪ್ಲಸ್ ಜಾವಾ ಸ್ಕ್ರಿಪ್ಟ್ ಅಂದರೆ ಅದಕ್ಕೆ ಜೀವ ಬಂದಿದೆ. ಓಕೆ, ಇದನ್ನ ಏನಂತ ಕರಿತೀವಿ, ಒಂದು HTMLಗೆ ಸಂಬಂಧಪಟ್ಟಿರೋದು ನೋಡ್ಬೋದು. ಫಾರ್ ಎಕ್ಸಾಂಪಲ್ಲು CSS ಅಂದರೆ ಸ್ಟೈಲ್, ಜಾವಾ ಸ್ಕ್ರಿಪ್ಟ್ ಅಂದರೆ ಬಿಹೇವಿಯರ್ ಅಂತಲೇ ಎಕ್ಸ್ಪ್ಲೇನ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ನಾವು ನೋಡ್ಬೋದು HTML ಅಂದರೆ ಅಪ್ಲೈ ನಾವು ಅಂತ ಒಂದು, ಇವಾಗ ನಾವು ಏನೇ ಒಂದು ಫಾರ್ಮ್ ಏನಾದರೂ ಇದು ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಅಪ್ಲೈ ನಾವು ಅಂತ ಕೊಟ್ಟಿದ್ದೀವಿ, ಅದು ಏನಾಗುತ್ತೆ ಬ್ಯಾಕ್ ಎಂಡ್ಗೆ ಹೋಗುತ್ತೆ. ಸೊ ಅಲ್ಲಿ ಒಂದು ಪ್ರೋಸೆಸ್ ಏನು ಬ್ಯಾಕ್ ಎಂಡ್ಗೆ ಕರ್ಕೊಂಡು ಹೋಗ್ತಿದೆ ಅದನ್ನು ವಿ ಆರ್ ಯೂಸಿಂಗ್ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ ಅದು ಬ್ಯಾಕ್ ಎಂಡ್ಗೆ ಕರ್ಕೊಂಡು ಹೋಗ್ತಿದೆ. ಓಕೆ, ಫ್ರಂಟ್ ಎಂಡ್ಗೆ ಎಲ್ಲ ಏನೇನು ಓದಬೇಕಂತ ಸಹ ಹೇಳಿದ್ದೀನಿ, ಬ್ಯಾಕ್ ಎಂಡ್ಗೆಲ್ಲ ಏನೇನು ಗೊತ್ತಿರಬೇಕಂತ ಸಹ ಹೇಳಿದ್ದೀನಿ. ಇದನ್ನು ನೀವು ನೋಡಿಲ್ಲ ಅಂತಂದರೆ ಲಾಸ್ಟ್ ಕ್ಲಾಸಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋದಲ್ಲಿ ನೀವು ನೋಡಿರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ದ ಹಿಸ್ಟ್ರಿ ಆಫ್ HTML ಬಗ್ಗೆ ನಾವು ಹಿಸ್ಟ್ರಿ ನೋಡೋದಾದರೆ HTML ನಾವು ಏನಂತ ಕರಿತೀವಪ್ಪ, HTML ಅಂದರೆ ಶಾರ್ಟ್ ಫಾರ್ಮ್. HTML ಅಂದರೆ ಏನಪ್ಪ ಅಂತಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ವರ್ಲ್ಡ್ ವೈಡ್ ವೆಬ್. ನಾವು ಇವಾಗ ಒಂದು ಯಾವುದೇ ವೆಬ್ಸೈಟ್ ಓಪನ್ ಮಾಡಿದರೆ www.com ನಿಮ್ಮ ಒಂದು ವೆಬ್ಸೈಟ್ ನೇಮು ಕಾಣಿಸುತ್ತೆ. ಅದು ಏನು 3 Ws ಇದ್ದಾವೆ, ಆ ಒಂದು ಸ್ಟ್ರಕ್ಚರ್ಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ವರ್ಲ್ಡ್ ವೈಡ್ ವೆಬ್ಗೆ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದರೆ HTML ಅಂತ ಕರಿತೀವಿ. HTML ವಾಸ್ ಫಸ್ಟ್ ಕನ್ವಿನೆನ್ಸ್ಡ್ ಇನ್ 1990s ಏನಾಗುತ್ತೆ, ಇದು ಫಸ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ HTML ಈಸ್ ಎ ಪ್ರಾಡಕ್ಟ್ ಆಫ್ SGML ಅಂದರೆ ಸ್ಟ್ಯಾಂಡರ್ಡ್ ಜನರಲೈಸ್ಡ್ ಮಾರ್ಕಪ್ ಲ್ಯಾಂಗ್ವೇಜಿಂದ ಏನಾಗಿದೆ ಇದು ಬಂದಿದೆ. ಓಕೆ, ಆ್ಯಂಡ್ ವಿಚ್ ಈಸ್ ಕಾಂಪ್ಲೆಕ್ಸ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ HTML ಈಸ್ ಸ್ಪೆಷಲಿ ಡೆವಲಪ್ಡ್ ಟು ಲಿಂಕ್ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ಎಲೆಕ್ಟ್ರಾನಿಕಲ್ ಯೂಸಿಂಗ್ ಹೈಪರ್ ಲಿಂಕ್ಸ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ, HTMLನ ಬಿಲ್ಡ್ ಮಾಡ್ತೀವಿ. ಅಂದರೆ ಹೈಪರ್ ಲಿಂಕ್ಸ್ ಅಂತಂದರೆ ನಾವು ನೋಡ್ಬೋದು, ನಾವು ಯಾವುದೇ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ www.com HTTPS ಅಂತ ಕರಿತೀವಿ. HTTPS ಅಂತಂದರೆ ಇದನ್ನು ನಾವು ಒಂದು HTMLನ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ಎಸ್ ಅಂತ ಲಾಸ್ಟಿಗೆ ಏನು ಬರುತ್ತೆ ಅದು ಸೆಕ್ಯೂರ್ ಅಂತ ತೋರಿಸೋದು. ಸೆಕ್ಯೂರ್ ಆದಮೇಲೆ ಒಂದು ಲಾಕರ್ ಥರ ಕಾಣಿಸುತ್ತೆ. ನೀವು ನೋಡ್ಬೋದು ಯಾವುದೋ ಒಂದು ವೆಬ್ಸೈಟ್ನ ಓಪನ್ ಮಾಡಿ ನೋಡಿದರೆ, ಫಾರ್ ಎಕ್ಸಾಂಪಲ್ ನಾನೊಂದು ವೆಬ್ಸೈಟ್ನ ತೋರಿಸ್ತೀನಿ. ಸಾರಿ, I will show one website. ಇಲ್ಲಿ ನಾವು ನೋಡ್ಬೋದು ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಏನು ಸೇವಾ ಸಿಂಧುದು ಒಂದು ಓಪನ್ ಮಾಡಿದ್ದೀನಿ. ಓಕೆ, ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಇಲ್ಲಿ ಲಾಕರ್ ಕಾಣಿಸ್ತಾ ಇದೆ. ಓಕೆ, ಈ ಲಾಕರ್ ನಾವು ಏನಂತ ಕರಿತೀವಪ್ಪ ಅಂತಂದರೆ ಇದು ಸೆಕ್ಯೂರ್ ಇದೆ, ಈ ಒಂದು ವೆಬ್ಸೈಟು ಸೆಕ್ಯೂರ್ ಇದೆ ಅಂತ ಗೊತ್ತಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವಿಲ್ಲಿ ನೋಡ್ಬೋದು https://ಸೇವಾ ಸಿಂಧು ಅಂತ ಕಾಣಿಸ್ತದೆ. ನಾನು ಹೇಳಿದೆ ಆಲ್ರೆಡಿ HTTP ಅಂತಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೊಂಡು ಇದು ಸೆಕ್ಯೂರ್ ಆಗಿದೆ ಅಂತ ಇದ್ರ ಅರ್ಥ. ಓಕೆ, ನೆಕ್ಸ್ಟು ಡಾಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಲ್ಯಾಶ್ ಯೂಸ್ ಮಾಡಿ ನಿಮ್ಮ ಒಂದು ಆ ಒಂದು ವೆಬ್ಸೈಟಿಗೆ ನೀವೊಂದು ಏನು ಹೆಸರು ಕೊಡ್ತೀವಿ ಅದನ್ನಲ್ಲಿ ನಾವು ಕೊಡ್ಬೋದು. ನೆಕ್ಸ್ಟು ಇದು ಯಾವ ಥರ ಅಂತ ತೋರಿಸಿದೆ. ನೆಕ್ಸ್ಟ್ ಇವಾಗ ಕರೆಂಟ್ ನಾವು ಯಾವ ವರ್ಷನ ಯೂಸ್ ಮಾಡ್ತಿದ್ವಿ HTMLಲ್ಲಿ ಅಂತಂದರೆ HTML 5.0 ಈ ಒಂದು HTML ವರ್ಷನ ನಾವು ಯೂಸ್ ಮಾಡ್ತಾಯಿದ್ದೀವಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. HTML ಅಂದರೆ ಬ್ರೀಫಾಗಿ ನೋಡೋಣ. ನೆಕ್ಸ್ಟ್ ಕ್ಲಾಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.